ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್. ಇವತ್ತಿನ ರೆಸಿಪಿಯಲ್ಲಿ ಗರ್ಗರಿಯಾದ ನುಗ್ಗೆ ಸೊಪ್ಪಿನ ಮಸಾಲೆ ವಡೆ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಡೆ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು, ನಾನಿಲ್ಲಿ 2 ಪಾವು ಕಡಲೆಬೇಳೆ ತೊಗೊಂಡು ಅದನ್ನು ನೆನೆಸ್ಕೊಂಡಿದ್ದೀನಿ. 2 ಗಂಟೆ ಕಾಲ ನೆನೆಸ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ನುಗ್ಗೆ ಸೊಪ್ಪನ್ನ ಈ ಥರ ಕಡ್ಡಿಯೆಲ್ಲ ತೆಗೆದು ಅದನ್ನು ಎಲೆ ಎಲ್ಲನೂ ಬಿಡಿಸಿಟ್ಕೋಬೇಕು. ಬಿಡಿಸಿಟ್ಕೊಂಡು ಮತ್ತು ನಾನು ಮಸಾಲೆ ಇಂಗ್ರೀಡಿಯೆಂಟ್ಸ್ ತೋರಿಸ್ಕೊಡ್ತಾ ಇದ್ದೀನಿ. ಶುಂಠಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ನೆಕ್ಸ್ಟು ಒಂದು 5 ರಿಂದ 6 ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಮತ್ತು ಜೀರಿಗೆ ತೊಗೊಂಡಿದ್ದೀನಿ 1 ಟೀ ಸ್ಪೂನಷ್ಟು, ಒಂದು 1/4 ಟೀ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಲವಂಗ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಚಕ್ಕೆನೂ ಸಹ ಸೇರಿಸ್ಕೋಬೋದು. ಮತ್ತು ನಾನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ, ಒಂದು 3 ರಿಂದ 4 ಈರುಳ್ಳಿನ ಚಾಪ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕರ್ಬೇವಿನ ಸೊಪ್ಪನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಸಿಮೆಣ್ಸಿಕಾಯಿನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಮಿಕ್ಸಿ ಜಾರ್ಗೆ ತೊಗೊಂಡಿರುವಂಥ ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದಕ್ಕೆ ನೀರು ಹಾಕ್ದಂಗೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಇದನ್ನು ಸಹ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡು ಈ ಥರ ತರಿಯಾಗಿ ಮಾಡ್ಕೋಬೇಕು. ನೆಕ್ಸ್ಟು ಇದಕ್ಕೆ ನಾನು ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀರು ಹಾಕ್ಬಾರ್ದು, ನೀರು ಇಲ್ಲದೆ ಇರೋಂಗೆ ಸೋರಿಸ್ಕೊಂಡು ಇದನ್ನು ಕಡಲೆಬೇಳೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಈ ಥರ ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಇದನ್ನು ಒಂದು ಪಾತ್ರೆಗೆ ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡಿಕೊಂಡು ಉಳಿದಿರುವಂಥ ಕಡಲೆಬೇಳೆನೂ ಸಹ ಇದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಸಹ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಾಗಿದೆ. ಈಗ ನೋಡಿ ಪಾತ್ರೆಗೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಇವನ್ನೆಲ್ಲ ಸೇರಿಸ್ಕೊಂಡು ಆದಷ್ಟು ನಾವು ಕೈಯಲ್ಲೇ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕು ಅಂದರೆ ಖಾರ ಜಾಸ್ತಿ ಆಯಿತು ಅಂದರೆ ಬೇಕಾದ್ರೆ ಇದನ್ನು ಕಮ್ಮಿ ಮಾಡ್ಕೋಬೋದು. ಹಸಿಮೆಣ್ಸಿಕಾಯಿನ ನಾನು ಮೆಣಸು, ಒಣಮೆಣ್ಸಿಕಾಯಿ, ಹಸಿಮೆಣ್ಸಿಕಾಯಿ ಎಲ್ಲ ಹಾಕಿದ್ದೀನಿ. ಅದರಲ್ಲೇ ನೀವು ಬೇಕು ಅಂದರೆ ಸ್ವಲ್ಪ ಹಾಕ್ಕೋಬೋದು. ಅಂದರೆ ಮಳೆಗಾಲ ಚಳಿಗಾಲ ಒಳ್ಳೆ ಖಾರವಾಗಿ ಇದ್ದರೆ ತುಂಬ ಚೆನ್ನಾಗಿರ್ತದೆ. ಈಗ ನುಗ್ಗೆ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ನೋಡಿ. ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ನಾವು ಹಾಕಿರುವಂಥ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ಈಗ ನಾವು ಮಿಕ್ಸ್ ಮಾಡುವಾಗಲೇ ಸೈಡಲ್ಲಿ ಎಣ್ಣೆ ಬಿಸಿಯಾಗಕ್ಕೆ ಇಟ್ಕೋಬೇಕು. ಇಟ್ಕೊಂಡು, ಯಾಕೆಂದರೆ ಅದನ್ನು ನಾವು ಕಲಿಸ್ತಾ ಇರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನೆನೆಯೋಕ್ಕೆ ಕೊಡಬಾರ್ದು. ಯಾಕೆಂದರೆ ಅದು ಗರ್ಗರಿಯಾಗಿ ಬರೋಲ್ಲ ವಡೆ ಹಿಟ್ಟು ನೆಂದಾಗ. ಅದಕ್ಕೋಸ್ಕರ ಈಗ ನೋಡಿ ಮಿಕ್ಸ್ ಆಗಿದೆ. ಈಗ ಎಣ್ಣೆನೂ ಬಿಸಿಯಾಗಿದೆ. ಬಿಸಿಯಾಗಿರುವಂಥದ್ದಕ್ಕೆ ನಾವು ದೊಡ್ಡ ಸೈಜ್ ಬೇಕೋ ಚಿಕ್ಕ ಸೈಜ್ ಬೇಕೋ ವಡೆ ನೋಡಿಕೊಂಡು ನಾವು ಇದನ್ನು ಉಂಡೆ ಹಾಕ್ಕೋಬೇಕು. ಉಂಡೆ ಹಾಕ್ಕೊಂಡು ಈಗ ಕೈನ ಒದ್ದೆ ಮಾಡಿಕೊಂಡು ಕೈಯಲ್ಲೇ ತಟ್ಟಿ ವಡೆನ ಹಾಕ್ಕೋಬೇಕು ಎಣ್ಣೆಗೆ. ಹಾಕ್ಕೊಂಡು ಆದಷ್ಟು ನಾವು ವಡೆ ಹಾಕ್ತಿದ್ದಂಗೆ ಹಿಂದೆಯೇ ನಾವು ಜಾಲರಿಲಿ ಅದನ್ನು ಕೈ ಆಡಬಾರ್ದು. ಆಡಿದಷ್ಟು ವಡೆ ಅದು ಚೆನ್ನಾಗಿ ಬರೋಲ್ಲ. ಅಲ್ಲಲ್ಲೇ ಒಡೆದೋಗುತ್ತೆ ವಡೆ. ಅದರಿಂದ ನಾವು ಒಂದು ಸ್ವಲ್ಪ ಬೇಯೋ ಗಂಟ ಅದಕ್ಕೆ ಟೈಮ್ ಕೊಡಬೇಕು. ನೋಡಿ, ಈಗ ಒಂದು ಸೈಡೆಲ್ಲ ಬೆಂದಿದೆ. ಇನ್ನೊಂದು ಸೈಡು ಈ ಥರ ಉಲ್ಟಾ ಮಾಡಿ ಬೇಯಿಸ್ಕೋಬೇಕು. ಈಗ ನಾವು ಮೀಡಿಯಮ್ ಸೈಜಲ್ಲೇ ವಡೆ ಬೇಯಿಸ್ಕೋಬೇಕು. ಹಾಕಬೇಕಾದ್ರೆ ಹೈ ಫ್ಲೇಮಲ್ಲೇ ಬೇಯಿಸ್ಕೊಂಡು ಎಣ್ಣೆನ ಬಿಸಿ ಆದಮೇಲೆ ಈಗ ನಾವು ವಡೆ ಹಾಕಾದ್ಮೇಲೆ ನಾವು ಮೀಡಿಯಮ್ ಸೈಜಲ್ಲೇ ಇದನ್ನು ಗರ್ಗರಿಯಾಗಿ ವಡೆನ ಬೇಯಿಸ್ಕೋಬೇಕು. ನೋಡಿ, ಈಗ ಆಗಿದೆ. ಆಗಿರುವಂಥದ್ದನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಈಗ ವಡೆ ಎಲ್ಲ ತೆಗೆದು ಈಗ ಉಳಿದಿರುವಂಥ ವಡೆ ಹಿಟ್ಟನ್ನು ಈ ಥರ ವಡೆ ಹಾಕ್ಕೊತಾ ಇದ್ದೀನಿ. ನೋಡಿ, ಆದಷ್ಟು ಈ ಥರ ತರಿಯಾಗಿದ್ದಷ್ಟು ವಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನೋಡಿ, ಈ ಥರ ಉಲ್ಟಾ ಮಾಡಿ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಈ ಥರ ಉಲ್ಟಾ ಮಾಡಿ ನಾವು ಬೇಯಿಸ್ಕೋಬೇಕು. ಈಗ ಮಳೆಗಾಲ ಶುರುವಾಗಿದೆ. ಚಳಿಗೆ ತುಂಬ ಚೆನ್ನಾಗಿರ್ತದೆ. 4 ಗಂಟೆ ಟೈಮಲ್ಲಿ ಸ್ನ್ಯಾಕ್ಸ್ ಏನಾದ್ರು ತಿನ್ನಬೇಕು ಅಂದಾಗ ಈ ಥರ ನುಗ್ಗೆ ಸೊಪ್ಪಿನ ವಡೆ ತುಂಬ ಚೆನ್ನಾಗಿರ್ತದೆ. ಒಂದು ಸರಿ ಟ್ರೈ ಮಾಡಿ. ಯಾಕೆಂದರೆ ಮಕ್ಳಿಗೂ ತುಂಬ ಚೆನ್ನಾಗಿರ್ತದೆ ನುಗ್ಗೆ ಸೊಪ್ಪು ಹಾಕೋದ್ರಿಂದ. ಈಗ ಶೀತದ ಟೈಮ್ ಬೇರೆ. ನುಗ್ಗೆ ಸೊಪ್ಪು ಈಟು ತುಂಬ ಚೆನ್ನಾಗಿರ್ತದೆ. ಮಕ್ಕಳಿಗೆ ಇದು ಹೆಲ್ದಿ ಫುಡ್ಡು ಅಂತಲೇ ಹೇಳ್ಬೋದು. ದೊಡ್ಡವ್ರಿಗೆ ಆಗ್ಬೋದು, ಚಿಕ್ಕವ್ರಿಗೆ ಆಗ್ಬೋದು. ಈಗ ನೋಡಿ ಆಗಿದೆ. ಈಗ ಉಳಿದಿರುವಂಥ ವಡೆನೂ ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಯಿಸ್ಕೊಂಡು ನೋಡಿ ಆಗಿದೆ. ಆಗಿರೋದನ್ನ ಇದಕ್ಕೆ ತೆಗೆದು ಈಗ ನೋಡಿದ್ರಲ್ಲ ಮಸಾಲೆ ವಡೆ ಯಾವ ರೀತಿ ಬಂತು ಅಂತ. ಈ ಗರಿಗರಿಯಾದ ಮಸಾಲೆ ವಡೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.